ನಂದು ಹೊಸ ನೈಟ್ ಡ್ರೆಸ್ ಜಾಸ್ತಿ ಹಾಕೊಂಡ್ಬಿಟ್ಟಿದ್ದೀನಿ ನಾನು, ಯಾಕೆಂದ್ರೆ ಇದು ಬಿರಿಯಾನಿ ಚೆನ್ನಾಗಿದೆ. ಎಷ್ಟೊಂದು ತಿಂಡಿಗಳು ಬೇಕ್ರಿ ಐಟಮ್ಸ್ ಗೈಸ್ ಕ್ಯಾನ್ಸಲ್ ಗೈಸ್, ಇವತ್ತು ಹೋಗ್ತಾ ಇಲ್ಲ ನಮ್ಮ ಭವಿಷ್ಯ. ನಾನು ಹೊರಗಡೆ ಹೋಗ್ತಾ ಟೇಸ್ಟು ಅಂತ ಇವತ್ತೆಲ್ಲ ತಿಂತಾ ಇದ್ದೀನಿ. ಪೇಂಟ್ ಮಾಡಿದ್ದೀನಿ ಇಲ್ಲಿ ನೋಡಿ. ಕಮೆಂಟ್ ಹಾಕಿದ್ದಾರೆ, ಅಂಕಲ್ ಇಲ್ಲ ಅಂದರೆ ನಮಗೆ ಬೋರ್ ಆಗುತ್ತೆ. ಇವತ್ತಿನ ಬ್ಲಾಗ್ ನಾನು ಅಂಕಲ್ ಬರೀ ಒಂದು 10 ಸೆಕೆಂಡ್ ಇದ್ದಾರೆ ಅಷ್ಟೇ, ನಮ್ಗೆ ತುಂಬ ಬೋರ್ ಆಯಿತು ಅಂತ ಹೇಳ್ಬಿಟ್ಟು ಗೈಸ್ ಇದು ನಂದು ಇನ್ನು ಶುರುನೇ ಮಾಡಿಲ್ಲ ನಾನು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ಭವಿಷ್ಯ ನೋಡಿ ಬೆಳಗ್ಗೆ ಟಿಫನ್, ಬೆಳಗ್ಗೆ ಅಲ್ಲ ಗೈಸ್, ಇದು ಆಲ್ರೆಡಿ 11 ಕಾಲಾಗಿದೆ. ಇದು ವೆಜಿಟೇಬಲ್ ಪಲಾವ್ ಆ್ಯಂಡ್ ಬಿರಿಯಾನಿ ಇತ್ತು ಮೊನ್ನೆದು ಇಟ್ಟಿದ್ದೀವಿ, ನೆನ್ನೆದು ಅಲ್ಲ. ಏಕೆಂದರೆ ನಾನು ಅವತ್ತು ರಾತ್ರಿ ತಿನ್ನಲಿಲ್ಲ ಗೈಸ್ ನಾನ್ ವೆಜ್ಜು ಜಾಸ್ತಿ, ಸ್ವಲ್ಪ ಪೀಸ್ ತಿಂದೆ. ಸೊ ಅದನ್ನು ಒಂದು ಸ್ವಲ್ಪ ಬಿಸಿ ಮಾಡ್ತಾಯಿದ್ದೀನಿ, ಅದನ್ನು ಒಂದು ಸ್ವಲ್ಪ ಕೊಡ್ತೀನಿ, ಅದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಾಂ. ಆ್ಯಂಡ್ ಇದು ಭವಿಷ್ಯಂದು ನೈಟ್ ಡ್ರೆಸ್ಸು ಗೈಸ್. ಮೊನ್ನೆ ಶಾಪಿಂಗಿಗೆ ಹೋಗಿದ್ದಾಗ ತೊಗೊಂಡ್ಲಲ್ಲ, ಅದು ನೈಟ್ ಡ್ರೆಸ್, ಹೊಸ ನೈಟ್ ಡ್ರೆಸ್. ಅವಳು ಟ್ರಿಪ್ನಲ್ಲೇ ಹಾಕ್ಕೊಳ್ಳೋಣ ಅಂತ ಪ್ಲ್ಯಾನ್ನಲ್ಲಿದ್ಲು. ನಾನು ಅವರಪ್ಪ ಇಲ್ಲ ಮನೇನ ಹಾಕೋ ಅಂತ ಹೇಳಿಬಿಟ್ಟು ಟ್ರಿಪ್ಪಲ್ಲೂ ಹಾಕುವಂತೆ ಮನೇಲಿ ಹಾಕೋ. ಇವತ್ತು ಭವಿಷ್ಯ ಸ್ಟಾರ್ಟ್ ಮಾಡಬೇಕಾದ್ರೆ ವ್ಲಾಗು ಬಂದು ಅವಳದು ನೈಟ್ ಡ್ರೆಸ್ ತೋರಿಸೋದಕ್ಕೆ ಎಕ್ಸೈಟೆಡ್ ಆಗಿ ನಿಂತಿದ್ಲು. ಇವಾಗ ನಾನು ಕೂಡ ಟಿಫನ್ ತಿನ್ಕೋತೀನಿ ಗೈಸ್. ಯಾಕೆ ಅಂದರೆ ತುಂಬ ಈಗರಾಗಿ ಅವತ್ತಿಂದ ಬಿರಿಯಾನಿ ತಿನ್ನೋದಕ್ಕೆ ಕಾಯ್ತಾ ಇದ್ದೆ. ಇವಾಗ ತಿಂತೀನಿ. ನಂಗೂ ಕೊಡು, ಅರ್ಧ ನಿಂಗೆ ಅರ್ಧ ನನಗೆ. ಹಾಫ್ ಕರೆಕ್ಟಾಗಿ ಅಲ್ಲ, ಹಾಫ್ ಕರೆಕ್ಟಾಗಿ ನಿಂಗೆ. ಆಯ್ತು, ಕೊಡ್ತೀನಿ. ಇನ್ನೊಂಚೂರು ಬಿಸಿ ಆಗಬೇಕು. ಅದು ಕಲಸು ಫಸ್ಟು. ಕಲಸಿರೋದೆ ಪುಡಿ ಮಾಡಿದ್ದೀನಿ. ಅದು ಆಲ್ಮೋಸ್ಟ್ ತುಂಬ ಕೋಲ್ಡ್ ಮಾಡಿಬಿಟ್ಟು ಫ್ರೀಸ್ ಆಗೋ ಅಷ್ಟು ಕೋಲ್ಡ್ ಮಾಡಿರ್ತೀವಿ ಗೈಸ್, ಬಿರಿಯಾನಿ ಹಾಳಾಗಬಾರ್ದು ಅಂತ. ಅದಕ್ಕೋಸ್ಕರ ಜಾಸ್ತಿ ಬಿಸಿ ಮಾಡಬೇಕು ಗೈಸ್. ಇವತ್ತು ಜಾಸ್ತಿ ಹಾಕ್ಕೊಂಬಿಟ್ಟಿದ್ದೀನಿ ನಾನು, ಯಾಕೆಂದರೆ ಇದು ಬಿರಿಯಾನಿ ಇತ್ತು. ತಿಂತೀನೋ ಇಲ್ವೋ ಇಷ್ಟು ಗೊತ್ತಿಲ್ಲ, ಬಟ್ ಹಾಕ್ಕೊಂಡಿದ್ದೀನಿ. ತಿಂದು ಖಾಲಿ ಮಾಡ್ತೀನಿ. ಏನಕ್ಕೆ ಅಂದರೆ ಒಂದೊತ್ತೇ ತಿನ್ನೋದು ನಾನು. ಇದಾದಮೇಲೆ ಇನ್ನು ರಾತ್ರಿ ತನಕ ಅಂದರೆ ನೆಕ್ಸ್ಟ್ ನಾಳೆ ತನಕ ಇನ್ನೇನು ತಿನ್ನೋದಕ್ಕೆ ಹೋಗೋದಿಲ್ಲ. ಸೊ ಪರವಾಗಿಲ್ಲ ಅನಿಸುತ್ತೆ ಇಷ್ಟು ತಿನ್ನೋದು. ಆ್ಯಂಡ್ ಸೌತೆಕಾಯಿ ಎಲ್ಲ ಆಮೇಲೆ ತಿಂತೀನಿ ಗೈಸ್. ಇದು ತಿನ್ಬಿಡೋಣ ಅನ್ನಿಸ್ತಾ ಇದೆ. ಆ್ಯಂಡ್ ಇನ್ನು ನಮ್ಮ ಯಜಮಾನ್ರು ಬರೋದು ಲೇಟ್ ಆಗುತ್ತೆ. ಸೊ ನಾನು ಭವಿಷ್ಯ ಆಲ್ರೆಡಿ ಬಟ್ಲಲ್ಲಿ ಇಟ್ಕೊಂಡು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ. ಸದ್ಯಕ್ಕೆ ಅಷ್ಟೇ ಗೈಸ್, ತಿಂದಾದ್ಮೇಲೆ ಸಿಗ್ತೀವಿ. ಓಹ್, ಏನ್ರಿ ನೈಟ್ ಡ್ರೆಸ್ ಹಾಕೊಂಡ್ಬಿಟ್ಟಿದ್ದೀರಾ? ಕೊಡ್ರಿ. ನಾನು ಕಾಣಲಿಲ್ಲ, ಟವಲ್ ಮುಚ್ಕೊ ಇದು ಹಾಕೊಂಡಿದ್ದೀರ ಸ್ಪೆಷಲ್ ಬಟ್ಟೆ. ನೋಡ್ದ ಚೆನ್ನಾಗಿದೆ. ಮಕ್ಕಿಡ್ದು ಬಿಡು ಹಾಂ. ಏನು ತಂದಿದ್ದೀರ ರೀ? ತರಕಾರಿನ ನೋಡು ಗೈಸ್. ಇವಾಗ ನಮ್ಮ ಯಜಮಾನ್ರು ಬಂದು ಟಿಫನ್ ತಿಂದು ಇವಾಗ ರೆಡಿಯಾಗಿದ್ದೀವಿ ತಿರ್ಗಾ ಹೋಗೋದಕ್ಕೆ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ನಮ್ಮದು ವೋಟರ್ ID ರಿನ್ಯೂ ಮಾಡೋದಕ್ಕೆ ಅಂತ ಹೋಗ್ತಾ ಇರೋದು. ಅಲ್ಲೆಲ್ಲ ಸ್ಕೂಲ್ಸ್ನಲ್ಲಿ ಸ್ಟಾಲ್ಸ್ ಥರ ಇಟ್ಕೊಂಡಿದ್ದಾರೆ, ಸೊ ದಟ್ ರಿನ್ಯೂ ಆಗಲಿ ಎಲ್ಲರಿಗೂ ಅಂತ. ಸೊ ಅದಕ್ಕೋಸ್ಕರ ನಾವು ಹೋಗ್ತಾ ಇದ್ದೀವಿ ಈಗ. ನಾನು ಮತ್ತು ನಮ್ಮ ಯಜಮಾನ್ರು ಅಷ್ಟೇ ಗೈಸ್. ಸದ್ಯಕ್ಕೆ ನಮ್ಮ ಭವಿಷ್ಯದ ವೋಟರ್ ID ಹೊಸ್ದಾಗಿ ಮಾಡಿಸ್ಬೇಕು. ಆಯ್ತಪ್ಪ, ಬನ್ನಿ. ತಿನ್ನಿ ಕರಾಚಿ ಬಿಸ್ಕೆಟ್ ತೊಗೊಂಬಂದಿದ್ದಾರೆ. ಹಾಂ, ಯಾರೋ ಸ್ಟೂಡೆಂಟ್ ತಂದು ಕೊಟ್ಟಿರೋದಂತೆ. ಇನ್ನೂ ತಿಂತಾ ಇರೋದೆ ಗೈಸ್. ಒಂದು ತಿಂದರೆ ತಿಂತಾ ಇರಬೇಕು ಅಂತ ಅನಿಸುತ್ತೆ ಗೈಸ್. ತಿನ್ನಬಾರ್ದು ಅಷ್ಟೊಂದು ನಾವು, ಏನು ಮಾಡೋದು. ಅದೇ ಗೈಸ್, ಲಾಸ್ಟ್ ಟೈಮ್ ಇತ್ತಲ್ಲ ಎಷ್ಟೊಂದು ತಿಂಡಿಗಳು ಬೇಕ್ರಿ ಐಟಮ್ಸ್ ತಿನ್ನಬಾರ್ದು ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿದ್ವಲ್ಲ, ಹಂಗೆ ಇದೂ ಅದೇ.
ಕ್ಯಾನ್ಸಲ್ ಗೈಸ್, ಇವತ್ತು ಹೋಗ್ತಾ ಇಲ್ಲ ನಾವು. ನಮ್ಮ ಯಜಮಾನ್ರಿಗೆ ಬೇರೆ ಯಾವುದೋ ಕೆಲಸ, ಅರ್ಜೆಂಟ್ ಕೆಲಸ ಇದೆ, ಅದಕ್ಕೋಸ್ಕರ ಅದಕ್ಕೆ ಹೋಗ್ತಾ ಇದ್ದಾರೆ ನಮ್ಮ ಯಜಮಾನ್ರು. ಇವತ್ತು ವೋಟರ್ ಐ ಡಿ ರಿನ್ಯೂ ಆಗೋದಿಲ್ಲ ನಂದು ಆಗಲ್ಲ, ನಮ್ಮ ಯಜಮಾನ್ರದ್ದು ಆಗಲ್ಲ, ನಾಳೆ. ಗೈಸ್ ಇವಾಗ ಮಳೆ ಬರ್ತಾ ಇದೆ, ಮಧ್ಯಾಹ್ನ ಅಲ್ಲ ಸಂಜೆ, ಇವಾಗ ಮಳೆ ಬರ್ತಾ ಇದೆ. ಈ ಕಡೆ ನಮ್ಮ ವಿಷಯ ಫ್ರೆಂಚ್ ಫ್ರೈಸ್ ಮಾಡ್ಕೊತಾರೆ. ಇದೊಂದು ಚೆನ್ನಾಗಿ ಮಾಡ್ಕೊತೀಯ ಅಲ್ವಾ ಅಡುಗೆ? ಮ್ಯಾಗಿ ಇದ್ದಿದ್ರೆ ಮ್ಯಾಗಿ ಮಾಡ್ಕೊಂಡಿರೋಳು, ಮ್ಯಾಗಿ ಇಲ್ವಲ್ಲ ಅದಕ್ಕೋಸ್ಕರ ಅಷ್ಟೇ. ಮಳೆ ಬರೋ ಥರನೇ ಇರಲಿಲ್ಲ, ಸಡನ್ನಾಗಿ ಮಳೆ ಬರ್ತಾ ಇದೆ. ಗೈಸ್ ನಾನು ಅಂದ್ಕೊಂಡಿದ್ದೆ ಇವತ್ತು ನಾಳೆ ಕಾಫಿ ಕುಡಿಬಾರ್ದು ಅಂತ, ಬಟ್ ಇವಾಗ ಕುಡಿಬೇಕಂತ ಅನ್ನಿಸ್ತಾ ಇದೆ. ಮಳೆ ನೋಡ್ತಾ ಇದ್ರೆ ಒಂದು ಕಪ್ ಆಫ್ ಕಾಫಿ ಕುಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇದೆ. ಏನು ಮಾಡೋದು ಗೊತ್ತಿಲ್ಲ, ನೋಡೋಣ. ನಾವು ಯಜಮಾನ್ರಿಗೆ ಹೇಳ್ತೀನಿ ಕುಡಿದ್ಬಿಡ್ತೀನಿ ರೀ ಇವತ್ತು ಅಂತ, ಹ್ಞೂ ಅಂತ ಕರ್ಕೊಂಡು ಹೋಗ್ತಾರೆ, ಅವ್ರು ಏನೂ ಅನ್ನಲ್ಲ. ಭವಿಷ್ಯ ಅಲ್ಲಿ ಫ್ರೆಂಚ್ ಫ್ರೈಸ್ ಮಾಡ್ಕೊತಾ ಇದ್ದಾರೆ. ಓ ಎಷ್ಟು ಚೆನ್ನಾಗಿದೆ. ಸಾಲ್ಟ್ ಹಾಕಿದ್ಯಾ? ಒಂದೆರಡು ಎತ್ಕೋತೀನಿ. ಥ್ಯಾಂಕ್ ಯು. ಏನು ತಿನ್ನಲ್ಲ ಅಂದ್ಬಿಟ್ಟು ತಿಂತಾ ಇದ್ದೀನಿ ಅಂತ ಅನ್ಕೋಬೇಡಿ ಗೈಸ್, ಒಂದೆರಡು ಪೀಸ್ ತೊಗೊಂಡಿರೋದು. ತೂ ಅಂತೆ ಮತ್ತೆ ಅದಾಕೋ ಹೋಗ್ಲಿ, ಎರಡೂ ಒದ್ದೆ ಆಗೋಗಿದ್ಯಾ? ಹಾಂ, ಇದು ಒದ್ದೆ ಆಗೋಗೈತಾ? ಇಲ್ಲ ಗೈಸ್ ಇವಾಗ ನಮ್ಮ ಭವಿಷ್ಯ ನಾನು ಹೊರಗಡೆ ಹೋಗ್ತಾ ಇದ್ದೀವಿ. ಭವಿಷ್ಯಂಗೆ ಏನಾದ್ರು ತಿನ್ಬೇಕು ಅನ್ನಿಸ್ತಾ ಇದೆ, ನನಗೂ ಕಾಫಿ ಕುಡಿಬೇಕನ್ನಿಸ್ತಾ ಇದೆ. ಅದಕ್ಕೆ ಇಬ್ಬರು ಹೋಗಿ ಭವಿಷ್ಯಂಗೆ ಏನಾದ್ರು ತಿನ್ನಿಸ್ಕೊಂಡು ನಾನು ಕಾಫಿ ಕುಡ್ಕೊಂಡು ಬರ್ತೀವಿ ಗೈಸ್. ನಮ್ಮ ಯಜಮಾನ್ರು ಇನ್ನೂ ಬಂದಿಲ್ಲ, ಹೋದವರು ಕೆಲಸದಲ್ಲಿ ಇನ್ನೂ ಬ್ಯುಸಿ ಇದ್ದಾರಂತೆ. ಅದಕ್ಕೆ ಕಾಲ್ ಮಾಡಿ ಹೇಳಿದೆ ಹಿಂಗೆ ಹೋಗ್ತಾ ಇದ್ದೀವಿ ಅಂತ, ಹೋಗ್ರಿ ಅಂತ ಹೇಳಿದ್ರು. ಗೈಸ್ ಆಕಾಶ ಎಷ್ಟು ಚೆನ್ನಾಗಿದೆ ಅಂತ ವಿಡಿಯೋ ತೆಗಿಯೋಕ್ಕೆ ಹೇಳಿದ್ರೆ, ಆಕಾಶ ಮುಗಿದೋದಾದ್ಮೇಲೆ ವಿಡಿಯೋ ತೆಗಿತಾ ಇದ್ದಾಳೆ ಭವಿಷ್ಯ. ನಮ್ಮ ಭವಿಷ್ಯಂಗೆ ಅಲ್ಲಿ ನಿಪ್ಪಟ್ಟು ಮಸಾಲ ಹೇಳಿಬಿಟ್ಟು ನಾನು ಇಲ್ಲಿ ಕಾಫಿ ತೊಗೊಳೋಕ್ಕೆ ಅಂತ ಬಂದೆ ಗೈಸ್. ಈ ಕಾಫಿ ತೊಗೊಂಡು ಅಲ್ಲಿಗೆ ಹೋಗಬೇಕು. ಭವಿಷ್ಯಂಗಿಲ್ಲ ಅಂದರೆ ಅವಳು ಒಬ್ಬಳೇ ತಿಂದಂಗೆ ಆಗುತ್ತೆ, ಅವಳಿಗೆ ಇಷ್ಟ ಆಗೋದಿಲ್ಲ. ಸ್ವಲ್ಪ ಸ್ಟ್ರಾಂಗ್ ಇರಲಿ. ಥ್ಯಾಂಕ್ ಯು. ಕೈ ಸುಡುತ್ತಾ ಇದೆ. ಕೈ ಸುಡ್ತಿತ್ತು, ಅಲ್ಲಿ ಡ್ರೈ ಇದೆ, ಕೂತ್ಕೋ. ಹೆಂಗಿದೆ ನಿಪ್ಪಟ್ಟು ಮಸಾಲ? ಚೆನ್ನಾಗಿದೆಯಾ? ನಮ್ಮ ಭವಿಷ್ಯಂಗೆ ಎಷ್ಟು ಸಂಕೋಚ ಅಂತ ಅಂದರೆ, ನಿಪ್ಪಟ್ಟು ಮಸಾಲ ನೀನೇ ತಗೋ ಅಂತ ಅಂದರೆ ನೀನೇ ತಗೋ ಅಂತ ಅಂದರೆ ಅಷ್ಟು ಸಂಕೋಚ ಪಟ್ಕೋತಾಳೆ. ಚೆನ್ನಾಗಿದೆ ಗೈಸ್. ಎಲ್ಲಿ ಒಂಚೂರು ಟೇಸ್ಟ್ ತೋರಿಸ್ತೀಯಾ? ಟೇಸ್ಟು ಅಂತ ಇವತ್ತೆಲ್ಲ ತಿಂತಾ ಇದ್ದೀನಿ. ಕೂರೋಣ ಅಲ್ಲಿ? ಇಲ್ಲ, ಅವಾಗಲೇ ಅನ್ಕೋತಾ ಇದ್ದೆ ಸಂಜೆನೇ ಬಂದು ಕಾಫಿ ಕುಡಿದ್ರೆ ಚೆನ್ನಾಗಿರುತ್ತೆ, ರಾತ್ರಿ ಬೇಡ ಅನ್ನಿಸ್ತಿದೆ ಅಂತ. ನಮ್ಮ ಭವಿಷ್ಯನಿಂದ ಸಂಜೆನೇ ಬರೋಂಗಾಯ್ತು. ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ ಗೈಸ್. ಎಷ್ಟು ಚೆನ್ನಾಗಿದೆ ಸಾಯಂಕಾಲ. ಒಂದು ಸಣ್ಣದಾಗ ಹನಿ ಬೀಳ್ತಾ ಇದೆ, ಎಲ್ಲ ಒಂದೊಂದು ಹನಿ ಬೀಳ್ತಾ ಇದೆ, ಬಟ್ ಚೆನ್ನಾಗಿ ಅನ್ನಿಸ್ತಾ ಇದೆ. ಬಟ್ ಒಂದು ಮಿಸ್ಸು ಗೈಸ್, ನಮ್ಮ ಯಜಮಾನ್ರು ಬರಬೇಕಿತ್ತು, ಅವ್ರು ಇನ್ನೂ ಬ್ಯುಸಿ ಇದ್ದಾರೆ.
ಅವರು ಬಂದಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಏನಕ್ಕೆ ಅಂದರೆ ಲಾಸ್ಟ್ ಟೈಮ್ ಬಂದು ಇಲ್ಲಿ ತಿಂದ್ರಲ್ಲ, ಅವ್ರಿಗೂ ತುಂಬ ಇಷ್ಟ ಆಯಿತು, ಚೆನ್ನಾಗಿ ಮಾಡ್ತಾರಲ್ವಾ ಅಂತ ಹೇಳಿದರು. ನೋಡೋಣ, ಇನ್ ಕೇಸ್ ಸಾಯಂಕಾಲ ಅವ್ರದ್ದು ಕೆಲಸ ಎಲ್ಲ ಮುಗಿದ್ಬಿಟ್ಟಾದ್ಮೇಲೆ ಅವ್ರಿಗೆ ತಿನ್ಬೇಕು ಅನ್ಸಿದ್ರೆ ಬರ್ತೀವಿ ತಿರ್ಗಾ. ಮನೆಗೆ ಬಂದ್ವಿ, ನೋಡಿ ಕೂತಿದ್ದಾಳೆ ಎಷ್ಟು ಚೆನ್ನಾಗೆ. ನಿನ್ಗೆ ಇವಾಗ ನಿನಗೆ ಹೊರಗಡೆ ಹೋಗ್ಬಿಟ್ಟು ಬಂದ್ವಲ್ಲ, ಅದರಲ್ಲಿ ಏನು ಪಾರ್ಟ್ ಇಷ್ಟ ಆಯಿತು? ಹಿಂಗೆ ಹೋಗಿ ತಿನ್ಕೊಂಡು ಬಂದಿದ್ದರಲ್ಲಿ ಅಷ್ಟರಲ್ಲಿ ಏನು ಪಾರ್ಟ್ ಇಷ್ಟ ಆಯಿತು? ಯಾವ ಪಾರ್ಟ್ ಇಷ್ಟ ಆಯಿತು? ಅದರಲ್ಲಿ ಬಾಯೊಳಗಡೆ ಊಟ ಹೋಯ್ತಲ್ಲ ಆ ಪಾರ್ಟ್ ಇಷ್ಟ ಆಯ್ತು. ಬಾಯೊಳಗಡೆ ಊಟ ಹೋಯ್ತಲ್ಲ ಆ ಪಾರ್ಟ್ ಇಷ್ಟ ಆಯ್ತು. ಗೈಸ್, ನನಗೆ ಗಾಡಿನಲ್ಲಿ ತಣ್ಣಗಿರೋ ಗಾಡಿನಲ್ಲಿ ಒಂದು ಸ್ವಲ್ಪ ಮಳೆ ಬಿಡ್ತಿತ್ತಲ್ಲ, ಆ ಪಾರ್ಟ್ ಇಷ್ಟ ಆಯಿತು. ಮತ್ತು ಕಾಫಿ ಕುಡ್ದಿದ್ದ ಪಾರ್ಟ್ ಇಷ್ಟ ಆಯಿತು. ಮತ್ತು ಭವಿಷ್ಯನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ಪಾರ್ಟ್ ಕೂಡ ಇಷ್ಟ ಆಯಿತು. ಅಲ್ಲೇನಾಯಿತು ಗೊತ್ತಾ, ಅಂಗಡಿ ಹತ್ರ ಇಟ್ ಈಸ್ ವೆರಿ ಫನ್ನಿ. ಹೇಳ್ತೀನಿ, ಏನಾಗೋದಿಲ್ಲ, ಏನಿಲ್ಲ. ಗೈಸ್, ಏನಾಯಿತು ಗೊತ್ತಾ, ಅಲ್ಲಿ ಟಿಕ್ಕಿ ಮಸಾಲ ಹೇಳೋಣ ಅಂತ ಹೇಳ್ಬಿಟ್ಟು, ಸಾರಿ, ಓಕೆ, ನಿಪ್ಪಟ್ಟು ಮಸಾಲ ಹೇಳೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಭವಿಷ್ಯ ನೀನೇ ಹೇಳು ಅಂತ ಹೇಳಿದ್ರೆ ಭವಿಷ್ಯ ಹೇಳಿಲ್ಲ, ಸರಿ ನಾನೇ ಹೇಳೋಣ ಅಂತ ಹೇಳ್ಬಿಟ್ಟು ಹೋಗಿ ಹೇಳಿದೆ. ಇವಳಿಗೆ ಹೆಂಗೆ ಬೇಕೋ ಹಂಗೆ ಹೇಳಿದೆ, ಖಾರ ಸ್ವಲ್ಪ ಕಮ್ಮಿ, ಸ್ವೀಟು ಮತ್ತು ಹುಳಿ ಜಾಸ್ತಿ ಹಾಕಿ ಅಂತ ಹೇಳ್ಬಿಟ್ಟು ದುಡ್ಡು ಪೇ ಮಾಡಿಬಿಟ್ಟು ಆಪೋಸಿಟ್ನಲ್ಲೇ ಕಾಫಿ ಇತ್ತು, ಅಂದರೆ ಹೋಟೆಲ್ ಇತ್ತು, ಹೋಗಿ ತೊಗೊಳ್ಳೋಣ ಅಂತ ಹೋದೆ. ಇವಳಿಗೆ ಹೇಳಿದೆ, ಅವ್ರಿಗೂ ಹೇಳಿದ್ದೆ ಇವಳು ಇಸ್ಕೋತಾರೆ ಅಂತ ಹೇಳ್ಬಿಟ್ಟು. ಸರಿ, ಕಾಫಿ ತೊಗೊಳೋದಕ್ಕೆ ನಾನು ಹೋದೆ. ವಾಪಸ್ ಬರೋ ಅಷ್ಟರಲ್ಲಿ ಇವಳು ಏನು ಮಾಡಿದ್ದಾಳೆ, ಅಲ್ಲಿ ಒಬ್ಬರೇ ಮಾಡೋದಕ್ಕಿರೋದು, ಓಕೆನಾ, ಇನ್ನು ಮಿಕ್ಕಿದವರೆಲ್ಲ ಕಸ್ಟಮರ್ಸ್. ಏನೋ ಒಬ್ರು ಮಾಡ್ತಾ ಇದ್ರಲ್ಲ, ಅವ್ರ ಪಕ್ಕದಲ್ಲೇನೆ ಅಂದ್ರೆ ಅಂಟ್ಕೊಂಡಿರಂಗೆ ಒಬ್ರು ಅಂಕಲ್ ನಿಂತಿದ್ರು. ಆ ಅಂಕಲ್ ಏನೋ ಡೆಲಿವರಿ ಮಾಡ್ತಾವ್ರೇನೋ, ಯಾಕಂದ್ರೆ ಆ ಅಂಕಲ್ ಒಂದು ತಗೊಂಡು ಅದು ಯಾವುದೋ ಹುಡ್ಗಂಗೆ ಕೊಟ್ರು. ಅದೇನೋ ಚಿಕ್ಕ ಹುಡುಗ ಆಲೆನ್ ಅಂತ ಅಂದ್ರೆ ಸಪ್ಲೈ ಮಾಡ್ತಿದ್ದಾರೆ, ಕೊಟ್ರು. ಓಕೆನಾ, ಕೊಟ್ರು ಅದು ನಿಪ್ಪಟ್ಟು ಮಸಾಲ ಅವನಿಗೆ. ಆಮೇಲೆ ಇನ್ನೊಂದು ತಗೊಬಂದು ಡೈರೆಕ್ಟ್ ಹಿಂಗೆ ಫುಲ್ಲು ಅಲ್ಲಿಂದ ತಿರುಕೊಂಡು ನನ್ನ ಹತ್ರ ಹಿಂಗೆ ಬರ್ತವ್ರೆ. ನಾನು ಓ ಥ್ಯಾಂಕ್ ಯು ಅಂತ ಅಂದ್ಬಿಟ್ಟು ಹಿಂಗೆ ಅಂತ ಇದ್ದೀನಿ. ನಾನು ಹಿಂಗಿದ್ನಲ್ಲ, ಓ ಥ್ಯಾಂಕ್ ಯು ಅಂತ ಹಿಂಗೆ ಅಂದೆ. ಅಲ್ಲಿ ನೋಡಿದ್ರೆ ಓ ದಿಸ್ ಇಸ್ ನಾಟ್ ಯೋರ್ಸ್ ಅಂದ್ಬಿಟ್ಟು ಹೋಗ್ಬಿಡೋದ ಅಂಕಲ್. ಪಾಪ ಇವಳೇನು ಅನ್ಕೊಂಡಿದ್ದಾಳೆ, ಅಂಕಲ್ ಇವಳಿಗೆ ಕೊಡಕ್ಕೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದಾರೆ. ಆಮೇಲೆ ಗೊತ್ತಾಯ್ತು ಇವಳಿಗೆ ಅವರು ಸಪ್ಲೈ ಮಾಡೋದಕ್ಕಲ್ಲ, ತಿನ್ನಕ್ಕೆ ಬಂದಿರೋದು ಅವರು ಇವಳ ಥರ ಅಂತ ಹೇಳ್ಬಿಟ್ಟು. ಅದಕ್ಕೇನೆ ಯಾವಾಗಲೂ ಎಲ್ಲರೂ ಅಷ್ಟೇ, ಹೆಣ್ಮಕ್ಳು ಇವಾಗ ನೀವು ಹೋಗ್ಬಿಟ್ಟು ಆರ್ಡರ್ ಮಾಡೋದು ಆ ಥರ ಏನಾದ್ರು ಇದ್ದರೆ ಅಪ್ಪಂದಿರ ಜೊತೆ ಹೋಗ್ತೀರಾ ಇಲ್ಲ ಅಮ್ಮಂದಿರ ಜೊತೆ ಹೋಗ್ತೀರಾ, ನೀವೇ ಆರ್ಡರ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಯಾಕೆಂದರೆ ಅವ್ರ ಅಪ್ಪನೂ ಭವಿಷ್ಯ ಅದನ್ನೇ ಭವಿಷ್ಯ ಅವ್ರ ಅಪ್ಪನೂ ಅದನ್ನೇ ಅಭ್ಯಾಸ ಮಾಡಿಸೋದು ಗೈಸ್. ಎಲ್ಲರೂ ಹೋಟೆಲ್ಗೆ ಹೋದರೆ ನೀನೇ ಆರ್ಡರ್ ಮಾಡು ಅಂತ ಹೇಳಿ ಆರ್ಡರ್ ಮಾಡಿಸ್ತಾರೆ. ಸೊ ದಟ್ ಅದು ನಾಲೆಡ್ಜ್ ಬರಬೇಕು ಇವ್ರಿಗೆ, ಸ್ವಲ್ಪ ಫ್ರೀಯಾಗಿ ಎಲ್ಲ ಕಡೆ ಮೂವ್ ಆಗಬೇಕು ಅಂತ ಹೇಳಿಬಿಟ್ಟು ಗೈಸ್. ಆದ್ರೂ ನಮ್ಮ ಯಜಮಾನ್ರು ಇವಳನ್ನ ಟ್ರಿಪ್ಪಿಗೆ ಅಲೌ ಮಾಡ್ತಾ ಇರೋದೇ ಫುಲ್ಲು ಆಶ್ಚರ್ಯ. ಹೌದು, ನಿಂಗೆ ಗೊತ್ತಾನೆ, ಏಕಾಂಶನ್ ಮನೆಗೆ ಹೋಗಿದ್ರೆ ಅವಳು ತಲೆ ಕೆಡ್ಸ್ಕೊಂಡ್ ಕುತ್ಕೊಬಿಟ್ಟು ಅವಳು ಫುಲ್ಲು ಅದು ಹಿಂಗೆ ಬಿಟ್ರು ಅಂತ. ಗೈಸ್, ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಯಜಮಾನ್ರು ಇವಾಗ ಎಷ್ಟು ಕೂಲಾಗೆ ಕಾಣಿಸ್ತಾ ಇದ್ದಾರೆ, ಅಷ್ಟು ಕೂಲಾಗಿರಲಿಲ್ಲ ಫಸ್ಟು. ತುಂಬ ಏನಂತಾರೆ, ತುಂಬ ವರೀಡ್, ತುಂಬ ಸೆಕ್ಯೂರಾಗಿ ಇಟ್ಕೋಬೇಕು, ಅಲ್ಲಿಗೆ ಹೋಗಿ ಬಿಡಬಾರ್ದು, ಅಲೌ ಮಾಡಿದ್ರೆ ಮಗು ಇನ್ನೂ ಗೊತ್ತಾಗಲ್ಲ. ನನಗೆ ಗಾಡಿ ಕೊಟ್ಬಿಟ್ಟು ಮೇನ್ ರೋಡ್ ದಾಟೋದಕ್ಕೆ ಬಿಡ್ತಾ ಇರಲಿಲ್ಲ, ಏನಾದ್ರು ಆಗೋಗ್ಬಿಡುತ್ತೆ ಬೇಡ ಆಮೇಲೆ ಅದು ಇದು ಅನ್ನೋರು. ಇವಾಗ ಒಂದು ಸ್ವಲ್ಪ ಟೈಮ್ ಆಗ್ತಾ ಫ್ರೀಯಾಗೆ ಹೋಗೋಕ್ಕೆ ಎಲ್ಲ ಬಿಡ್ತಾ ಇದ್ದಾರೆ. ಭವಿಷ್ಯಂಗೂ ಅಷ್ಟೇ, ನನಗೂ ಅಷ್ಟೇ. ಮೇ ಬಿ ಕಾಯ್ತಿದ್ರು ಅನ್ಕೋತೀನಿ, ಸ್ವಲ್ಪ ದೊಡ್ಡವಳಾಗಲಿ, ಮಗು ಇನ್ನು ಚಿಕ್ಕ ಹುಡುಗಿ ಅಂತ ಹೇಳಿಬಿಟ್ಟು ಇವಾಗ 3 ದಿನ ಟ್ರಿಪ್ಗೆ ಅಲೌ ಮಾಡ್ತಿದ್ದಾರೆ. ಇವತ್ತು ಬಿಟ್ಟಿದ್ದೀನಿ ನಾನು ಟ್ರಿಪ್ಗೆ ಹೋಗೋಕ್ಕೆ ಅಂತ. 3 ದಿನ ಅಂತ ಹೇಳಿ ಇವತ್ತು ಬಿಟ್ಟಿದ್ದೀನಿ ಅಂದರೆ ಇಷ್ಟನೇ ದಿನ ಮನೇಲಿ ಇರ್ತೀನಿ ವಾಪಸ್ಸು. 3 days 2 nights 3 days 2 nights. ಸೊ ಇವತ್ತಿನ ದಿನ ಬಂದ್ಬಿಟ್ಟು ಟ್ರೈನಲ್ಲೇ ಹೊಟ್ಟೋಗುತ್ತೆ, ಈ ದಿನನೂ ಅಷ್ಟೇ ಟ್ರೈನಲ್ಲೇ ಹೊಟ್ಟೋಗುತ್ತೆ, ಇದರಲ್ಲಿ ಅರ್ಧ ದಿನ ಟ್ರೈನಲ್ಲಿ ಹೊಟ್ಟೋಗುತ್ತೆ. ಸೊ 3 days ಅಲ್ಲಿರ್ತೀನಿ, 2 nights ಅಲ್ಲಿರ್ತೀನಿ.
ಇವಳು ಟ್ರಿಪ್ಪದಂತೂ ಮಾತಾಡಿ ಬೋರೇ ಆಗಲ್ಲ ಗೈಸ್ ಟ್ರಿಪ್ ಬಗ್ಗೆ ತಿಂಗಳಾನ್ಗಟ್ಲೆಯಿಂದ ಹೇಳ್ತಾನೆ ಇರ್ತೀನಿ ಆ ಟ್ರಿಪ್ ಬಗ್ಗೆನೇ ಬೇಕಂದ್ರೆ. ಗೈಸ್ ನಾವು ಹೇಳ್ತಾ ಇರ್ಲಿಲ್ಲ ಇದು ಟ್ರಿಪ್ಪು ಅಂತ, ಇವಳ್ದು ಸಹವಾಸ ಮಾಡಿ ನಮಗೂ ಟ್ರಿಪ್ಪು ಅಂತ ಹೇಳಂಗೆ ಆಗೋಗ್ಬಿಟ್ಟಿದೆ ಅಷ್ಟೇ. ನಮ್ಮ ಯಜಮಾನ್ರು ಕಾಯ್ತಾ ಇದ್ದೀವಿ, ಪಾಪ ಇನ್ನೂ ಬಂದಿಲ್ಲ ಅವರು. ಇಲ್ಲಿ ಬರ್ತಾರೆ. ಏನ್ರಿ ಜಿಮ್ ಇವತ್ತು ಹಾಲಿಡೇನಾ? ಊಟಕ್ಕಿಡ್ಲಾ? ಓಕೆ, ಆಮೇಲೆ ಊಟ ಮಾಡ್ತೀರಾ? ಏನು ತಿಂದ್ರಿ ಊಟ? ಕೈಸ್ ಇವಾಗ ನಮ್ಮ ಯಜಮಾನ್ರು ಬಂದು ಇವಾಗ ಊಟ ಮಾಡಿದ್ರು. ಆಲ್ರೆಡಿ 10 ಕಾಲಾಗಿದೆ ಗೈಸ್. ನಾನು ಒಂದು ಪೇಂಟ್ ಮಾಡಿದ್ದೀನಿ ಇಲ್ಲಿ ನೋಡಿ ಹೇಗಿದೆ. ಕೆಳಗಡೆ ಎಲ್ಲ ಮಣಿ ಅಂಟಿಸಿರೋದು. ನೋಡಿ ನಮ್ಮ ಯಜಮಾನ್ರು ಯಾರೋ ಕಮೆಂಟ್ ಹಾಕಿದ್ದಾರೆ, ಅಂಕಲ್ ಇಲ್ಲ ಅಂದರೆ ನಮಗೆ ಬೋರ್ ಆಗುತ್ತೆ. ಇವತ್ತಿನ ಬ್ಲಾಗ್ ನಾನು ಅಂಕಲ್ ಬರೀ ಒಂದು 10 ಸೆಕೆಂಡ್ ಇದ್ದಾರೆ ಅಷ್ಟೇ, ನಮಗೆ ತುಂಬ ಬೋರ್ ಆಯಿತು ಅಂತ ಹೇಳ್ಬಿಟ್ಟು ನಾನು ಭವಿಷ್ಯ ಅಷ್ಟು ಮಾತಾಡಿ ವೇಸ್ಟ್ ಆಗೋಯ್ತು. ನೀವು ಇರಲಿಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಬೋರ್ ಆಯ್ತಂತೆ ಸ್ವಲ್ಪ. ಆಯಿತು ಗೈಸ್, ಅದಕ್ಕೆ ನಮ್ಮ ಯಜಮಾನ್ರಿಂದ ಇವಾಗ ತೋರಿಸ್ಬಿಡ್ತಾ ಇದ್ದೀನಿ. ಮಾತಾಡ್ರಪ್ಪ ಒಂದು ಸ್ವಲ್ಪ, ಆಮೇಲೆ ಬೇಜಾರು ಮಾಡ್ಕೊಬಿಡ್ತಾರೆ. ಗೈಸ್ ನಾವು ಬೇಕು ಅಂತ ಅವ್ರನ್ನ ತೋರಿಸ್ದಿರ ಏನಿರೋದಿಲ್ಲ. ಏನಂದರೆ ಬ್ಯುಸಿ ಇದ್ರು ಗೈಸ್, ಅದಕ್ಕೆ ತೋರಿಸ್ಲಿಲ್ಲ ಅವತ್ತು. ಅಂದರೆ ಬ್ಲಾಗ್ ಇವತ್ತು ನೋಡಿದ್ನಲ್ಲ, ಸೊ ತೋರಿಸಿರ್ಲಿಲ್ಲ. ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಮತ್ತು ನಮ್ಮ ಯಜಮಾನ್ರು ಇವಾಗ ಸುತ್ತಾಡಕ್ಕೆ ಹೋಗ್ತಾಯಿದ್ದೀವಿ ರಾತ್ರಿ 10:10 ನಾನೊಂದು ಕ್ಯಾನು, ನಮ್ಮ ಯಜಮಾನ್ರು ಒಂದು ಕ್ಯಾನ್ ಇಟ್ಕೊಂಡು, ಇಲ್ಲ ನಮ್ಮ ಯಜಮಾನ್ರಿ 2 ಕ್ಯಾನು ನಮ್ಮ ಯಜಮಾನ್ರೆ ತೊಗೊಬರೋದು ಇವಾಗ ಮೇಲ್ಗಡೆಗೆ. ಕೀಯಲ್ಲಿ ಗಾಡಿ ಕೀಯಲ್ಲಿ ನಂದ ತಗೊಳ್ಳಿ. ವೈಷಮ ಮತ್ತೆ ಸ್ವಲ್ಪ ಬಾಗ್ಲು ಹಾಕೋತೀಯ? ನಾನೇ ಹಾಕೊಂಡು ಹೋಗ್ತೀನಿ. ಸೊ ಈಗ ಹೋಗಿ ವಾಕಂತೂ ಹೋಗಲಿಲ್ಲ ಇವತ್ತು, ಬಟ್ ನಾನು ಕಾಫಿ ಕುಡಿದೆ. ನಾನು ಭವಿಷ್ಯ ಹೋಗಿದ್ವಲ್ಲ, ಕಾಫಿ ಕುಡ್ಕೊಂಡು ಬಂದ್ವಿ. ಅಂದರೆ ನಾನು ಇವಾಗ ಹೋಗಿ ನೀರು ತೊಗೊಂಡು ಬಂದ್ಬಿಡೋದು ಗೈಸ್. ಸಾಯಂಕಾಲ ಯಜಮಾನ್ರು ಇರಲಿಲ್ವಲ್ಲ, ಪಾಪ ಬಿಸ್ಕೆಟ್ ಹಾಕಿರಲಿಲ್ಲ 8:15ನಲ್ಲಿ. ಇವಾಗ ಬಂದಿದ್ದಕ್ಕೆ ನೋಡಿದ ತಕ್ಷಣ ಕುಂದ್ಕೊಂಡು ಬಂದ್ವು. ಬಟ್ ನೀನೇನೇ ಹೇಳಿದ್ರು ಚಿತ್ರ, ನೀನು ಆ ಮನೆ ತೋರಿಸಿದ್ರೆ ರಕ್ಷಿತಾ ಅನ್ನೋ ಹೆಸರು ಸೇರಿಸ್ಕೊಂಡೇ ಹೇಳ್ಬೇಕು ನೀನು. ರಕ್ಷಿತಾ ರಂಜಿತನ ಮನೆ ಅಂತಾನೆ, ಬರೀ ರಂಜಿತನ ಮನೆ ಅಂತ ಹೇಳೋಕ್ಕೆ ಆಗಲ್ಲ. ಅದರಿಂದ ನಿಂಗೆ ಏನು ಬಂದಿದೆಯೋ ಮಾತು ಅದೇ ವಾಡಿಕೆಲೇ ಬರುತ್ತದೆ. ನಾನು ಸಾರಿಗೆ ಹೇಳ್ತೀನಿ ಗೊತ್ತಾ, ಪುಟಿಯ ನಾಗನ ಮನೆಗೆ ಹೋಗಿದ್ದೆ ಅಂತ ಹೇಳ್ತಾರೆ. ಹಾಗೆ ಇವಾಗ ತಾನೇ ಮನೆಗೆ ಬಂದ್ವಿ. ಸೊ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹೈ ಬಟನ್ ಒತ್ತಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ಬ್ಲಾಗ್. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್, ಬಾಯ್. ಸಿ ಯು ಗೈಸ್. ಬಾಯ್.